ಕಳಿಸಿದ್ದಾನೆ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಾಮಲ ಸ್ವಾಮಿಯಾದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದಂತ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನಿನಗೆ ಒಳ್ಳೆ ಮಾರ್ಗ ಬೇಕಾ? ನೀನು ಈ ಲೋಕದಲ್ಲಿ ಬದುಕಿ ಬಾಳಿ ಅನೇಕ ವರ್ಷಗಳನ್ನು ಸುಖವಾಗಿ ಅನುಭವಿಸಿ ನಿನ್ನ ಶಿರಸ್ಸು ನೆಮ್ಮದಿಯಿಂದ ಸಮಾಧಿಗೆ ಹೋಗಬೇಕಾ? ಹಾಗಾದರೆ ಮಗನೇ, ನನ್ನ ಕಡೆಗೆ ಕಿವಿಗೊಡು, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತನ್ನು ಆಲಿಸು. ಆಲಿಸಿದರೆ ಬದುಕಿ ಬಾಳುವಿ. ಬದುಕೋದು ಬೇರೆ, ಬಾಳೋದು ಬೇರೆ. ದೇವರು ಎರಡು ಆಫರ್ ಕೊಡ್ತಾ ಇದ್ದಾರೆ ನಮಗೆ. ಬದುಕ್ತೀಯ, ಈ ಲೋಕದಲ್ಲಿ ಬದುಕ್ತೀಯ, 60-70 ವರ್ಷನ, 80 ವರ್ಷನ, ನಿನ್ಗೆ ಎಷ್ಟು ವರ್ಷ ಆಯುಷ್ಕಾಲ ಇದೆ, ಬದುಕ್ತೀಯ. ಏನ್ ಬೇರೆ? ತಂದೆಯ ಮನೆಯಲ್ಲಿ ಹೆಂಡತಿಯರು ಅಂದ್ರೆ ಮಕ್ಕಳು ಬಾಳ್ತಾರೆ, ಬದುಕ್ತಾರೆ. ಓಕೆನಾ? ಬಾಳ್ಬೇಕಾಗಿರೋದಲ್ಲಿ ಗಂಡನ ಮನೆಯಲ್ಲಿ. ತಂದೆಯ ಮನೆಯಲ್ಲಿ ಎಷ್ಟು ವರ್ಷ ಇರ್ತಾರೆ? 18 ವರ್ಷ, 20 ವರ್ಷ, 22 ವರ್ಷ, ಹೆಚ್ಚಾದ್ರೆ 30 ವರ್ಷ. ಮದುವೆ ಅಂದ್ರೆ ಅಳಿಯನ ಕೈಗೆ ತನ್ನ ಮಗಳ ಕೈಯನ್ನು ಕೊಡ್ತಾರೆ. ನೋಡಪ್ಪ, ಇನ್ನು ಮುಂದೆ ತಂದೆ ತಾಯಿ ಒಂದು ಬಳಗ ನೀನೇ ಆಗಿರ್ಬೇಕು. ಅನೇಕರು 25 ವರ್ಷ ಎಂಗೇಜ್ ಅಂದ್ರೆ ಮದುವೆ ಆದಂತ ದಿನಗಳನ್ನು ಆಚರಿಸಿಕೊಂಡವರಿದ್ದಾರೆ, 50 ವರ್ಷ ಆಚರಿಸಿಕೊಂಡವರಿದ್ದಾರೆ, 70 ವರ್ಷ ಆಚರಿಸಿಕೊಂಡವರು ವೃದ್ಧರಿದ್ದಾರೆ. ಓಕೆನಾ? ಅಂದ್ರೆ ಬದುಕ್ತಾ ಇರೋದು ನಿನ್ನ ತಂದೆಯ ಮನೆಯಲ್ಲಿ, ನಿನ್ನ ತಾಯಿಯ ಮನೆಯಲ್ಲಿ 20-25 ವರ್ಷ ಮದುವೆ ಆಗುವವರೆಗೂ. ಬಾಳ್ಬೇಕಾಗಿರೋದು ಅಂದ್ರೆ ಮದುವೆ ಆದಂತ ದಿನಗಳನ್ನು ಆಚರಿಸಿಕೊಂಡವರಿದ್ದಾರೆ, 50 ವರ್ಷ ಆಚರಿಸಿಕೊಂಡವರಿದ್ದಾರೆ, 70 ವರ್ಷ ಆಚರಿಸಿಕೊಂಡವರು ವೃದ್ಧರಿದ್ದಾರೆ. ಓಕೆನಾ? ಅಂದ್ರೆ ಬದುಕ್ತಾ ಇರೋದು ನಿನ್ನ ತಂದೆಯ ಮನೆಯಲ್ಲಿ, ನಿನ್ನ ತಾಯಿಯ ಮನೆಯಲ್ಲಿ 20-25 ವರ್ಷ ಮದುವೆ ಆಗುವವರೆಗೂ. ಬಾಳ್ಬೇಕಾಗಿರೋದು ನೀನು ಸಾಯೋವರೆಗೂ ಬಾಳ್ಬೇಕು. ಎಲ್ಲಿ? ಗಂಡನ ಮನೆಯಲ್ಲಿ. ಅದೇ ರೀತಿ ದೇವರು ಹೇಳುವಂತ ಮಾತೇನು ಗೊತ್ತಾ? ನೀನು ಈ ಭೂಮಿ ಮೇಲೆ ಬದುಕ್ತೀಯ ಎಷ್ಟು? 70, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳಿದ್ರೆ ಆಡಂಬರ. ಇದ್ರ ಆಡಂಬರ ಏನ್ ಗೊತ್ತಾ? 5 ನಿಮಿಷ ಸುಖ ಪಟ್ರೆ ನೀನು 5 ವರ್ಷ ಕಷ್ಟಪಡುವಂತ ಪರಿಸ್ಥಿತಿ ನಿನ್ಗೆ ಇರುತ್ತೆ ಈ ಲೋಕದಲ್ಲಿ. 5 ನಿಮಿಷ ನೀನು ಕೋಪ ಮಾಡ್ಕೊಂಡ, ಯಾವನ್ಗಾದ್ರೂ ಹೊಡೆದ, ಯಾವನ್ಗಾದ್ರೂ ಕತ್ತರಿಸ್ದ, ಜೈಲಲ್ಲಿ ಅನೇಕ ವರ್ಷ ಕಷ್ಟಪಡಬೇಕು. 5 ನಿಮಿಷ ಸುಖಕ್ಕೋಸ್ಕರ ಪಾಪ ಮಾಡೋದಕ್ಕೆ ಹೋದ, ಏಡ್ಸ್ ರೋಗ ಬಂದು ಸಾಯೋವರೆಗೂ ನೀನು ನರಕ ಅನುಭವಿಸ್ಬೇಕು. 5 ನಿಮಿಷ ಸುಖಕ್ಕೋಸ್ಕರ ನೀನು ಈ ಜೀವಿತವನ್ನು ಮರೆತು ಪಾಪದ ಜೀವಿತದಲ್ಲಿದ್ಯಾ, ಹಾಗಿದ್ದರೆ ನೀನು ಸದಾ ನರಕ ಅನುಭವಿಸ್ತೀಯಾ. ಅದಕ್ಕೆ ದೇವರು ಅಂತ ಹೇಳುವಂತ ಮಾತು, ನನ್ನ ಮಾತನ್ನು ಆಲಿಸಿದರೆ ಬದುಕಿ ಬಾಳುವಿರಿ. ಈ ಲೋಕದಲ್ಲಿ 60, 70, 80 ವರ್ಷ ಬದುಕ್ತೀರಾ, ಸತ್ತ ನಂತರ ಸ್ವರ್ಗದಲ್ಲಿ ಬಾಳ್ತೀರಾ. ಅನ್ಲಿಮಿಟೆಡ್ ಜೀವನ ಇದೆ ನಮಗೂ ನಿಮಗೂ. ಈ ಲೋಕ ಶಾಶ್ವತ ಅಲ್ಲ ಪ್ರೇರೆ. ಬದುಕಿ ತಾಯಿಯ ಗರ್ಭದಲ್ಲಿ ಹುಟ್ಟಿ ಈ ಲೋಕಕ್ಕೆ ಬಂದ ಮೇಲೆ ಈ ಪ್ರಪಂಚ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಯ್ತು? ಸತ್ತ ನಂತರ ಇನ್ನೊಂದು ಪ್ರಪಂಚ ಇದೆ ಅಂತ ಗೊತ್ತಾಗುತ್ತೆ. ನಂಬಿದ್ವ ನಾವು? ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ನಂಬಿದ್ವ ನಾವು? ಬರೋಕ್ಕಿಂತ ಮುಂಚೆ ಈ ಲೋಕ ಇದೆ ಅಂತ ನಂಬಿದ್ವಾ? ನೋಡೇ ನಂಬ್ತೀರಾ? ಅವಾಗ ಕಣ್ಣು ಕಾಣ್ತಾ ಇರಲ್ಲ. ನೀವು ಹುಟ್ಟಿ ಬರ್ತಿರಲ್ಲ ತಾಯಿ ಗರ್ಭದಿಂದ, ಕಣ್ಣು ಮುಚ್ಕೊಂಡಿರ್ತೀರಾ, ಕೈ ಕಟ್ಕೊಂಡಿರ್ತೀರಾ, ಅಳ್ತಾ ಇರ್ತೀರಾ. ಈ ಪ್ರಪಂಚ ಕಾಣಿಸಿತ್ತ ನಿಮ್ಗೆ? ಬಂದಿದ್ದು ನಿಜ ತಾನೆ? ಬಂದಿದ್ದು ನಿಜ ತಾನೆ? ಖಂಡಿತ. ಸತ್ತ ನಂತರ ಆ ಪ್ರಪಂಚ ಕಾಣಿಸುತ್ತೆ ನಿಮ್ಗೆ. ಯಾವುದು? ಮಹಾಲೋಕ ಇದೆ, ಮಹಾ ಅಗ್ನಿ ನರಕ ಇದೆ, ಮಹಾ ಪರಮಾತ್ಮನ ಪರಿಶುದ್ಧವಾದಂತ ಸ್ಥಳವೂ ಇದೆ. 2 ಸಲ ಇದೆ ಪ್ರೇರೆ. ಅಂದ್ರೆ ಜೀವ ಮರಣ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯುವರ್ ಚಾಯ್ಸ್. ಜೀವ ಮರಣ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು ಮಾತನ್ನು ನೋಡಿಕೋಣ, ಆ ಒಂದು ಮಾತನ್ನು ನೋಡಿಕೋಣ. ಎಲ್ಲರೂ ತೆಗೋಣ. ಧರ್ಮೋಪದೇಶ ಕಾಂಡ. ಧರ್ಮ ಉಪದೇಶ ಕಾಂಡ. ಧರ್ಮ ಅಂದ್ರೆ ನಮ್ಗೆ ಏನಂತ ಗೊತ್ತಿಲ್ಲ ಬೇರೆ. ಧರ್ಮ ಅಂದ್ರೆ ಏನು? ಕುಲ ಭಾಷೆ ಅಂತ ಕಿತ್ತಾಡ್ತಾ ಇರ್ತೀವಿ. ಧರ್ಮ ಅಂದ್ರೆ ಏನ್ ಗೊತ್ತಾ? ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಿ, ಯಾವನಿಗೂ ಅನ್ಯಾಯ ಮಾಡದೆ, ಅಧರ್ಮ ಮಾಡದೆ, ನೆರೆಯವನನ್ನ ಹೆಂಡತಿಯನ್ನು ಕೆಡಿಸದೆ, ಮತ್ತೊಬ್ಬನ ಕತ್ತೆ ಮುಂತಾದ ವಸ್ತುಗಳನ್ನು ಅಂದ್ರೆ ಈ ಕಾಲದಲ್ಲಿ ಮತ್ತೊಬ್ಬನ ವಾಹನ ಆಗಿರ್ಬೋದು, ಮತ್ತೊಬ್ಬನ ಮನೆಯನ್ನು ಆಶಿಸದೇ ಇರೋದೇ ಧರ್ಮ. ಧರ್ಮಕ್ಕೂ ನೀವು ಹೇಳುವಂತ ಧರ್ಮಕ್ಕೂ ಭೂಮಿ ಆಕಾಶ ಎಷ್ಟು ವ್ಯತ್ಯಾಸ ಇದೆ. ಧರ್ಮ ಅಂತ ದಯವಿಟ್ಟು ಕಿತ್ತಾಡಕ್ ಹೋಗ್ಬೇಡಿ. ಧರ್ಮ ಅಂದ್ರೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸುವಂತದ್ದೇ ದೇವರ ಧರ್ಮ. ಅರ್ಥ ಮಾಡ್ಕೊಳ್ಳಿಬೇಕು. ಓಕೆನಾ? ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ ದೇವರು ಹೇಳುವಂತ ಮಾತು, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಏನ್ ಬೇರೆ? ಭೂಮಿ ಆಕಾಶ ಸಾಕ್ಷಿಗಳ? ಭೂಮಿ ಆಕಾಶ ಸಾಕ್ಷಿಗಳ. ಟೋಟಲ್ ಎಷ್ಟು ಜನ ಬೇಕು ಸಾಕ್ಷಿ? ಇಬ್ರು ಸಾಕ್ಷಿ ಬೇಕು ಪ್ರೇರೆ.
ಒಬ್ಬನ ಸಾಕ್ಷಿ ಮೇರೆಗೆ ಅದನ್ನು ವಾದನ್ನು ಸರಿಯಾಗಿ ಮುಗಿಸಲ್ಲ. ದೇವರು ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ಇಟ್ಟಿದ್ದಾನೆ. ಯಾಕೆ? ಜೀವನೂ ಇಟ್ಟಿದ್ದೇನೆ, ಇನ್ನು ಮುಂದೆ ಮರಣವೂ ಇಟ್ಟಿದ್ದೇನೆ. ಜೀವದ ಮಾರ್ಗ ಬೇಕಾ? ನೀತಿ ನ್ಯಾಯ ಧರ್ಮವನ್ನು ಪಾಲಿಸು, ನೀತಿವಂತನಾಗಿ ಬದುಕು, ನಿನ್ನಂತೆಯೇ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಮತ್ತು ದೇವರನ್ನು ಹುಡುಕಿದರೆ ಆತನು ನಿನ್ನನ್ನು ಸಿಕ್ಕುವನು, ಆತನು ನಿನಗೆ ಸಿಕ್ಕುವನು. ಶೂನ್ಯದಲ್ಲಿ ದೇವರು ಮಾತಾಡಿರುವಂತೆ ದೇವರು ತನ್ನನ್ನು ಹುಡುಕುವವರಿಗೆ ತೋರ್ಪಡಿಸಿಕೊಳ್ಳುವನಾಗಿದ್ದಾನೆ. ಹೇಗೆ? ನಿನ್ನ ಆತ್ಮದಲ್ಲಿ. ನಿನ್ನ ಆತ್ಮ ಕಾಣಿಸ್ತಾ ಇದೆಯಾ? ನಿನ್ನ ಒಳಗಡೆ ಇರುವಂತಹ ಆತ್ಮ ಕಾಣಿಸ್ತಾ ಇಲ್ವಲ್ಲ? ದೇವರು ಕೂಡ ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಪ್ರೇರೆ. ನನಗಿಷ್ಟ ಬಂದ ಹಾಗೋ, ನಿನಗಿಷ್ಟ ಬಂದ ಹಾಗೋ, ನನಗಿಷ್ಟ ಬರುವಂತ ಕಾಯಿಪಲ್ಯ ಹೂವುಗಳನ್ನು, ನಿನಗಿಷ್ಟ ಬರುವಂತ ಕಾಯಿಪಲ್ಯ ಹೂವುಗಳನ್ನು, ವೆಲತ್ಕಡ್ಡಿಗಳನ್ನು ಕೊಡುವಂಥದ್ದಲ್ಲ. ದೇವರು ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸಬೇಕಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ಅಂದ್ರೆ ಬೈಬಲ್ ಗ್ರಂಥವು ಸತ್ಯವೇದ ಗ್ರಂಥವಾಗಿದೆ. ಈ ವಚನಕ್ಕನುಸಾರವಾದಂತ ಬದುಕು ನಿಮ್ಮದಾಗಿದ್ದರೆ ಮಾತ್ರ ನಾವು ದೇವರನ್ನು ಆರಾಧಿಸಲು ಸಾಧ್ಯ, ಇಲ್ಲ ಅಂದ್ರೆ ಅಸಾಧ್ಯ.